ಹಾಯ್ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅಂದ್ಕೊತೀನಿ. ಹೌದು, ಬಹಳ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದು ಬಿಗ್ ಬಾಸ್. ಹೌದು, ಬಿಗ್ ಬಾಸ್ ಇನ್ನೇನು ಇದೇ ಸೆಪ್ಟೆಂಬರ್ 28ಕ್ಕೆ ಆರಂಭ ಆಗುತ್ತೆ. ಸೀಸನ್ 11 ನೋಡಿದವರಿಗೆ 12 ನೋಡಲೇಬೇಕನ್ನೋ ಆಸೆ ಖಂಡಿತ ಇರುತ್ತೆ. ಆದರೆ ಈ ಬಾರಿ ಬಿಗ್ ಬಾಸಲ್ಲಿ ಸಾಕಷ್ಟು ವೆರೈಟಿಗಳಿದೆ, ಸಾಕಷ್ಟು ಬದಲಾವಣೆಗಳಿವೆ. ಈ ಬಾರಿ ಬಿಗ್ ಬಾಸಲ್ಲಿ ಬಹಳ ವಿಶೇಷತೆ ಇರುತ್ತೆ. ಯಾಕಂದರೆ ಇಲ್ಲಿ ಹೇಳಲಾಗ್ತಾ ಇರೋದು ಏನಂದರೆ, ಈ ಬಾರಿ ಬಿಗ್ ಬಾಸಲ್ಲಿ ಸಾಮಾನ್ಯ ಜನರಕ್ಕಿಂತ ಸೆಲೆಬ್ರಿಟಿಗಳು ಹೆಚ್ಚಾಗಿರ್ತಾರೆ. ಅದರಲ್ಲೂ ಜನರ ಮಧ್ಯೆ ಗುರುತಿಸ್ಕೊಂಡವರು ಟಿ ವಿ ಆ್ಯಂಕರ್ಗಳು ಆಗಲಿ, ಕ್ರೀಡೆ ಪಟುಗಳಾಗಲಿ, ಅಥವಾ ಬೇರೆ 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 ಕರ್ನಾಟಕದ ಸುತ್ತಮುತ್ತಲ ಹೆಸರು ಮಾಡಿರುವ ವ್ಯಕ್ತಿಗಳಾಗಲಿ, ರೀಲ್ಸ್ ಆಗಲಿ, ಸೀರಿಯಲ್ ನಟರಾಗಲಿ, ಇಂಥವರೆಲ್ಲರೂ ಇರ್ತಾರಂತೆ. ಈ ಬಾರಿ ಬಿಗ್ ಬಾಸಲ್ಲಿ ಬಹಳ ಕುತೂಹಲ ಮೂಡಿಸಿದೆ. ಯಾಕಂದರೆ ಕಳೆದ ಬಾರಿಗಿಂತ ಈ ಬಾರಿ ಡಿಫ್ರೆಂಟಾಗಿ ಮಾಡಬೇಕನ್ನೋದು ಒಂದು ಉದ್ದೇಶನ ಹೊಂದಲಾಗಿದೆ. ಯಾಕಂದರೆ ಕಳೆದ ಬಾರಿ ಬಿಗ್ ಬಾಸ್ 11ರಲ್ಲಿ ಮುಗೀತು, ಸುದೀಪ್ ಅವ್ರು ಇನ್ನೇನು ಆ್ಯಂಕರಿಂಗ್ ಮಾಡಲ್ಲ ಅಂದಾಗ ಬಹಳ ಸುದೀಪ್ ಅಭಿಮಾನಿಗಳಲ್ಲಿ ಬೇಸರ ಉಂಟಾಗಿತ್ತು. ಸುದೀಪ್ ಜಾಗದಲ್ಲಿ ಬೇರೆ ಯಾರನ್ನ ಹೆಸರನ್ನು ಸೂಚಿಸ್ಬೋದು ಅಂತ ನೋಡಲಾಗ್ತಾಯಿತ್ತು. ರಮೇಶ್ ಅರವಿಂದ್ ಅವ್ರ ಹೆಸರು ಕೇಳಿಬಂದಿತ್ತು, ಬೇರೆ 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 ನಟರದ್ದು ಹೆಸರುಗಳು ಕೇಳಿಬಂದಿತ್ತು. ಆದರೆ ಸುದೀಪ್ ಇದ್ದಷ್ಟು ಗತ್ತು ಬೇರೆಯಲ್ಲಿ ಎಲ್ಲೂ ಕಂಡು ಬರಲ್ಲ. ಯಾಕಂದರೆ ಬಿಗ್ ಬಾಸ್ ಮನೆಯನ್ನು ಹ್ಯಾಂಡಲ್ ಮಾಡೋದಿದೆ ಅಲ್ಲ, ವಾರದ ಕತೆ ಕಿಚ್ಚನ ಜೊತೆ, ಅದು ಖಂಡಿತ ಸುದೀಪಿಂದ ಮಾತ್ರ ಸಾಧ್ಯ. ಇಲ್ಲಾಂದರೆ ಬೇರೆಯವ್ರ ಕಡೆಯಿಂದ ಸಾಧ್ಯನೇ ಇಲ್ಲ. ಅದನ್ನು ಪ್ರೀತಿಯಿಂದ ಹೇಳೋದಾಗಲಿ ಅಥವಾ ಅವ್ರನ್ನ ಒಂದು ಚುಟ್ಕೋದಾಗಲಿ, ಅವ್ರನ್ನ ಹಿಡಿದು ಅದನ್ನು ಪ್ರತಿಯೊಂದನ್ನು ಮಾಹಿತಿಯನ್ನು ಅವ್ರು ಏನು ತಪ್ಪು ಮಾಡಿದ್ದಾರೆ, ಏನು ಮಾಡಿಲ್ಲ, ಅದೆಲ್ಲವನ್ನು ಹೇಳುವಂಥ ಕಾರ್ಯವನ್ನು ಸುದೀಪ್ ಬಿಟ್ಟರೆ ಮತ್ತು ಯಾರಿಂದನೂ ಸಾಧ್ಯ ಇಲ್ಲ. ಅದು ಅವ್ರಿಗೆ ಬೈದಂಗೂ ಇರಬೇಕು, ಜೊತೆಗೆ ಅವ್ರನ್ನ ಹೊಗಳದಂಗೂ ಇರಬೇಕು, ಅಂಥದನ್ನು ಸುದೀಪ್ ಅವ್ರು ಮಾಡ್ತಾರೆ. ಹೀಗಾಗಿ ಈ ಬಾರಿಯ ಬಿಗ್ ಬಾಸಲ್ಲಿ ನೀವು ಏನು ನೋಡ್ತಾ ಇದ್ದೀರಿ, ಈಗಾಗಲೇ ಕೆಲವೊಬ್ಬರ ಹೆಸರುಗಳು ಹರಿದಾಡ್ತಾ ಇದ್ದಾವೆ. ಇವರೇ ಬಿಗ್ ಬಾಸಿಗೆ ಬರ್ತಾರೆ ಅಂತ ನಾವು ಕದಂ ಫಸ್ಟ್ ನ್ಯೂಸಲ್ಲಿನೂ ಕೂಡ ನಾವು ಒಂದು ಲಿಸ್ಟನ್ನು ಬಿಟ್ಟಿದ್ದೀವಿ. ಇದನ್ನು ಹೊರತಾಗಿಯೂ, ಈ ಲಿಸ್ಟ್ ಹೊರತಾಗಿಯೂ ಇನ್ನೂ ಕೆಲವರು ಬರುವ ಸಾಧ್ಯತೆ ತುಂಬ ಇದೆ. ಸಾಕಷ್ಟು ಜನ ಬಿಗ್ ಬಾಸನ್ನು ಕುತೂಹಲದಿಂದ ಕಾಯ್ತಾ ಇದ್ದವರಿಗೆ ಈ ಹಿಂದೆ ಒಂದು ಲೋಗೋ ಬಿಟ್ಟಿದ್ರು. ಈ ಲೋಗೋ ನೋಡಿದಾಗ ಬಿಗ್ ಬಾಸ್ ಬರ್ತಾ ಇರೋದು ಖಚಿತವಾಗಿತ್ತು. ಜೊತೆಗೆ ಈಗ ಸುದೀಪ್ ಅವ್ರ ಹುಟ್ಟುಹಬ್ಬದ ದಿನವೇ ಇದನ್ನು ಬಿಟ್ಟಿದ್ದಾರೆ, ಏನು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಬಿಗ್ ಬಾಸ್ ಪ್ರೋಮೋವನ್ನು ಬಿಟ್ಟಿದಾಗ ಅದನ್ನು ಪ್ರೋಮೋ ನೋಡ್ತಾ ಇದ್ದರೆ ಖಂಡಿತ ಅಲ್ಲಿ ಕೆಲವೊಂದು ಕ್ಲೂಗಳನ್ನು ಕೊಟ್ಟಿದ್ದಾರೆ. ಆ ಕ್ಲೂಗಳನ್ನು ನೋಡ್ತಾ ಇದ್ದರೆ ನಿಜವಾಗಿ ಯಾರೆಲ್ಲ ಬರ್ಬೋದು ಅನ್ನೋದು ಸಖತ್ತಾಗಿ ನಿಮಗೆಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹೌದು, ಇವರೇ ಬರ್ತಾರೆ. ಒಂದು ಅಲ್ಲಿ ನೋಡ್ಬೋದು ನೀವು, ನ್ಯೂಸ್ ಪೋಸ್ಟನ್ನು ತೋರಿಸ್ತಾರೆ, ಅಲ್ಲಿ ಆ್ಯಂಕರ್ ಬರ್ಬೋದೇನೋ ಅಂತ ತೋರಿಸ್ತಾರೆ. ಪ್ರತಿಯೊಂದು ಏರಿಯಾ ವೈಸು ಭಾಷೆಗಳು ಬದಲಾಗುತ್ತೆ, ಸಂಸ್ಕೃತಿ ಬದಲಾಗುತ್ತೆ ಅಂತ ತೋರಿಸ್ತಾರೆ. ಇನ್ನು ಅದರ ಬಿಟ್ಟರೆ ರೀಲ್ಸ್ ಮಾಡೋರು ಬರ್ಬೋದು, ಟಿ ವಿ ಸೀರಿಯಲ್ ನಟರು ಬರ್ಬೋದು ಅಂತ ತೋರಿಸ್ತಾರೆ. ಎಲ್ಲ ಸ್ಪರ್ಧಿಗಳು ರೆಡಿ ಅನ್ನೋದು ಪ್ರೋಮೋದಲ್ಲಿ ತೋರಿಸಲಾಗುತ್ತೆ. ಜೊತೆಗೆ ಎಲ್ಲರೂ ನಾವು ರೆಡಿ ಇದ್ದೀವಿ, ಹೊಸ ಸೆಟ್ಟು. ಈ ಬಾರಿ ಇನ್ನೊಂದೇನೆಂದರೆ ಸೆಟ್ಟನ್ನು ಸಂಪೂರ್ಣವಾಗಿ ಹೊಸದಾಗಿ ಹಾಕ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ಈ ಬಾರಿ ಸಂಪೂರ್ಣವಾಗಿ ಡಿಫ್ರೆಂಟ್ ಸೆಟ್ಟನ್ನು ಹಾಕ್ತಾ ಇದ್ದಾರೆ. ಅಂದರೆ ಈ ಹಿಂದೆ ನೀವು ಏನು ನೋಡಿದ್ರಿ ಸೆಟ್ಟನ್ನು, ಅದಕ್ಕೂ ಡಿಫ್ರೆಂಟಾಗಿ ಇರಬೇಕನ್ನೋ ಒಂದು ಕಾನ್ಸೆಪ್ಟ್ ಈ ಬಾರಿ ಬಿಗ್ ಬಾಸ್ ಟೀಮ್ಗಿದೆ. ಜೊತೆಗೆ ಎಲ್ಲ ಏನು ಟಾಸ್ಕ್ಗಳನ್ನು ಕೊಡ್ತಿದ್ರು, ಎಂಟೈರ್ ಟಾಸ್ಕು ಬೋರಿಂಗ್ ಇಲ್ಲದೆ ಅದನ್ನು ತುಂಬ ಮಜವಾಗಿರಬೇಕು. ಜೊತೆಗೆ ಸ್ಪರ್ಧಿಗಳು ಅದನ್ನು ಎಂಜಾಯ್ ಮಾಡಬೇಕು. ಆನಂತರ ಫಸ್ಟ್ ದಿನದಿಂದನೇ ಅವರ ಮಧ್ಯೆ ಒಂದು ರೀತಿಯ ಬಿರುಕು ಮೂಡಿಸುವಂಥ ಪ್ರಯತ್ನ ಮಾಡುವಂತಹ ಕ್ರಿಯೇಟಿವಿಟಿ ಹೆಡ್ಗಳು ಅಥವಾ ಆ ರೀತಿಯ ಅಲ್ಲಿ ಬರೆಯಲಾಗಿದೆ ಅಂತೆ. ಈ ಬಾರಿ ಅಂತೂ ಫಸ್ಟ್ ಬಂದಾಗಿಂದನೇ ಅವರಿಗೆ ಒಂದು ಟಾಸ್ಕ್ ಎದುರಾಗಲಿದೆ. ಜೊತೆಗೆ ಅಲ್ಲಿಂದನೇ ಅವರು ಜಗಳಕ್ಕೆ ಮೂಲ ಆಗ್ಬೋದು, ಮುನಿಸಿಗೆ ಮೂಲ ಆಗ್ಬೋದು ಅಂತಲೂ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಬಾರಿಯ ಬಿಗ್ ಬಾಸಲ್ಲಿ ನೀವು ನೋಡ್ತಾ ಇರೋದು, ನೀವೇನು ನಿರೀಕ್ಷೆ ಮಾಡಿದ್ದೀರಿ ಅದಕ್ಕೂ ಮೀರಿ ಹೆಚ್ಚಿನ ಕಂಟೆಂಟ್ಗಳನ್ನು ಅಲ್ಲಿ ನೀಡ್ತಾರೆ. ನಿಮ್ಮ ಕೂಡ ನೀವು ಒಂದು ದಿನ ಮಿಸ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ಡೇ ಏನಾಯ್ತು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ, ಅಷ್ಟೊಂದು ಮಜವಾಗಿರುತ್ತೆ ಅಂತ ಒಂದು ಮೂಲದ ಪ್ರಕಾರ ಹೇಳಲಾಗ್ತಾ ಇದೆ. ಹಾಗಾದರೆ ಬಿಗ್ ಬಾಸಲ್ಲಿ ನೀವು ನೋಡೋಕ್ಕೆ ರೆಡಿ ಇದ್ದೀರಾ ಅಂತ ಅಲ್ಲಿ ನಾವೆಲ್ಲ ರೆಡಿ ಅಂತ ಪ್ರೊಮೋದಲ್ಲಿ ತೋರಿಸಿದ್ದಾರೆ. ಆಗ ಸುದೀಪ್ ಅವರಿಗೆ ಕೇಳ್ತಾರೆ, ನೀವು ರೆಡಿನಾ ಸರ್ ಅಂತ. ಸುದೀಪ್ ಅವರು ಒಂದು ಥಂಬ್ ಕೊಟ್ಟು ಎಸ್ ನಾನು ರೆಡಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಸುದೀಪ್ ಲುಕ್ಕನ್ನು ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಗಡ್ಡನ ಚೆನ್ನಾಗಿ ಬಿಟ್ಟಿದ್ದಾರೆ, ಆಮೇಲೆ ಒಂದು ಕರ್ಲಿ ಹೇರ್ಸು. ಇದನ್ನು ನೋಡ್ತಾ ಇದ್ದರೆ ಸುದೀಪ್ ಮತ್ತೆ ಒಂದು ವಿಷ್ಣುವರ್ಧನ ಬ್ಯಾಕು, ಒಂದು ಸಿಂಹ ಬ್ಯಾಕು ಅಂತ ಹೇಳ್ತಾರಲ್ಲ, ಆ ರೀತಿ 6 ಅಡಿ ಕಟ್ಔಟ್ ವಾಪಸ್ ಬಂತು ಅನ್ನೋದು ಅಲ್ಲಿ ಗತ್ತು, ಆ ಸುದೀಪ್ ಧ್ವನಿಯಲ್ಲಿ ಗೈರತ್ತು, ಇದೆಲ್ಲವನ್ನು ನೋಡ್ತಾ ಇದ್ದರೆ ನಿಜವಾಗಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗಿಬಿಡುತ್ತಪ್ಪ, ಯಾವಾಗ ಸೆಪ್ಟೆಂಬರ್ 28 ಬರುತ್ತೆ ಅಂತ ನಮಗೆಲ್ಲ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಬಿಗ್ ಬಾಸ್ ಬಗ್ಗೆ ನೀವು ಇಟ್ಕೊಂಡಿರೋಂಥ ನಿರೀಕ್ಷೆಗಳೇನು, ಯಾರೆಲ್ಲ ಬಂದರೆ ಒಳ್ಳೆಯದಾಗಿರುತ್ತೆ ಅನ್ನೋದನ್ನು ಹೇಳಿ. ಇದೇ ರೀತಿ ಕದಂ ಫಸ್ಟನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಫಾಲೋ ಮಾಡ್ಕೊಳ್ರಿ, ನಮ್ಮನ್ನು ಹರಿಸ್ತಾ ಇರಿ. ನಮಸ್ಕಾರ.